ಕೋಡಿಕಣ್ಣೂರು ಗ್ರಾಮದಲ್ಲಿ ಶ್ರೀ ಕ್ರಿಶ್ ಇಂಟರ್ನ್ಯಾಷನಲ್ ಸ್ಕೂಲ್ ಶುಭಾರಂಭ. ಕೋಲಾರ ನಗರದ ಹೊರವಲಯದಲ್ಲಿರುವ ಕೋಡಿಕಣ್ಣೂರು ಗ್ರಾಮದಲ್ಲಿ ಅತ್ಯಾಧುನಿಕ ಅತ್ಯಾಕರ್ಷಕ ಶ್ರೀ ಕ್ರಿಶ್ ಇಂಟರ್ನ್ಯಾಷನಲ್ ಸ್ಕೂಲ್ ಶುಭಾರಂಭವಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ ಎ ಪ್ರಸಾದ್ ಬಾಬು, ಸಮಾಜ ಸೇವಕರಾದ ನಾಯ್ಕರಹಳ್ಳಿ ವಿನೋದ್ ಬೈರೇಗೌಡ, ಕೋಳಿ ನಾರಾಯಣ ಸ್ವಾಮಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೋಡಿಕಣ್ಣೂರು ಶಂಕರಪ್ಪ, ಮುಳಬಾಗಿಲು ತಾಲೂಕು ನಿವೃತ್ತ ಸಿಡಿಪೋ ಲಕ್ಷ್ಮೀದೇವಮ್ಮ, ಶ್ರೀ ಕ್ರಿಶ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಡಳಿತ ಮಂಡಳಿ ಅಧ್ಯಕ್ಷರಾದ ಹಾಗೂ ಸಮಾಜ ಸೇವಕರಾದ ಕೆಎನ್ ಪುರುಷೋತ್ತಮ್, ಕಾರ್ಯದರ್ಶಿ ರೆಡ್ಡಿ ಯಾದವ್ ಪಿ, ಶಾಲಾ ಎಚ್ಎಂ ನಳಿನಿ, ನಿವೃತ್ತ ಎಚ್ಎಂ ಟಿವಿ ರಾಮಾಂಜನೇಯ ಕಿಲಾರಪೇಟೆ, ಕೆವಿ ಚೌಡಪ್ಪ, ಎನ್ ರಾಧಾಕೃಷ್ಣಮೂರ್ತಿ, ಗೋಪಿ, ಮುನಿರಾಮಪ್ಪ, ಮುನಿಕೃಷ್ಣ, ನಾಗರಾಜ್, ಶಿಂಗಣ್ಣ, ಕೆಎನ್ ಲಕ್ಷ್ಮಮ್ಮ, ಆರ್ ರಾಮಕೃಷ್ಣ ಬೆಂಗಳೂರು, ಯಾದವ್ ಸಂಘದ ಅಧ್ಯಕ್ಷ ಕೆವಿ ಶ್ರೀನಿವಾಸ್, ಮಂಜು ಉಪಾಧ್ಯಕ್ಷರು, ದಿವಾಕರ್ ವಕೀಲರು, ನಾಗನ್ನಗಾರಿ ನಾರಾಯಣಪ್ಪನವರ ಪತ್ನಿ ಲಕ್ಷ್ಮಮ್ಮ, ಅಂಗವಿಕಲ ಇಲಾಖೆ ಅಧಿಕಾರಿ ಮಂಜುಳಾ ಮುಂತಾದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ನಮ್ಮ ಈ ಕೋಡಿಕಣ್ಣೂರು ಭಾಗದಲ್ಲಿ ಆಗಿರೋದು ಇಲ್ಲಿ ಭಾಳ ಈ ಸುತ್ತಮುತ್ತಲು ಹಳ್ಳಿಗಳು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ. ಇದು ಹೀಗೆ ಮುಂದುವರಿಲಿ. ಹಿಂಗೆ ತುಂಬ ಚೆನ್ನಾಗಿ ಇಲ್ಲಿ ಓದಿದ ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿ ಹೆಸರು ತರಲಿ. ಹೀಗೆ ನಮ್ಮ ಪುರುಷೋತ್ತಮಣ್ಣ ಅವ್ರಿಗೆ, ರೆಡ್ಡಿ ಯಾದವ್ ಅವ್ರಿಗೆ ಧನ್ಯವಾದಗಳು ಹೇಳ್ತಾ, ಅವ್ರಿಗೆ ಒಳ್ಳೆ ಒಂದು ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲ ನನ್ನ ಪತ್ರಿಕೋದ್ಯಮ ಸ್ನೇಹಿತರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಗರದ ಕೋಡಿಕಣ್ಣೂರು ಗ್ರಾಮ ಹರಳ್ಳಿ ಗ್ರಾಮ ಪಂಚಾಯತಿ 240 ಅಡಿ ಈ ಜಾಗ ನಾನು ತಗೊಂಡಿರೋದು. ಅದರಲ್ಲಿ 140 ಅಡಿ ಶಾಲೆ ಕಟ್ಟಿರ್ತೇನೆ. ಈ 100 ಅಡಿ ಈ ಮಕ್ಕಳಿಗೆ ಆಡಲು ಮೈದಾನ ಬಿಟ್ಟಿರುತ್ತೇನೆ. ಇಲ್ಲಿವರೆಗೂ ಈ ಪ್ರಾರಂಭ ಮಾಡಲು ನಾನು ತೀರಾ ಬರ ಕುಟುಂಬದವರಿಂದ ಈ ಸ್ಥಾನ ಮಾಡೋದಕ್ಕೆ ಆಗೋದಕ್ಕೆ ಮೊದಲನೇದು ನನ್ನ ತಂದೆ ತಾಯಿ ಆಶೀರ್ವಾದ, ಎರಡನೇದು ನಮ್ಮ ಅತ್ತೆ ಮಾವ ಆಶೀರ್ವಾದ, ಮೂರನೇದು ಎಲ್ಲಕ್ಕಿಂತ ಹೆಚ್ಚಾಗಿ ಆಶೀರ್ವಾದ ಕೊಟ್ಟಿರೋರು ನಮ್ಮಣ್ಣ ರಾಮಾಂಜನೇಯ. ಈ ಶಾಲೆಗೆ ಇಲ್ಲಿವರೆಗೂ ನನ್ನ ಸ್ನೇಹಿತರು, ನನ್ನ ಕುಟುಂಬದವರು, ನನ್ನ ಅಕ್ಕಪಕ್ಕದವರು ಬಂದು ಇಲ್ಲಿವರೆಗೂ ಆಶೀರ್ವಾದ ಕೊಟ್ಟಿದ್ದಾರಲ್ಲ, ಅವರಿಗೆಲ್ಲರಿಗೂ ನನ್ನ ಕೋಟಿ ಅಭಿನಂದನೆಗಳು ತಿಳಿಸುತ್ತಾ ಎಲ್ಲರಿಗೂ ಶುಭ ಕೋರ್ತೇನೆ.